ಇವತ್ತು ಭಾರತೀಯ ಜನತಾ ಪಾರ್ಟಿ SC ಮತ್ತು ST ಮೋರ್ಚಾ ವತಿಯಿಂದ ಮತ್ತು ಎಲ್ಲರೂ ಸೇರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮತ್ತು ಬಾಬು ಜಗಜೀವನ್ ರಾಮರವರ ಜಯಂತ್ಯೋತ್ಸವವನ್ನು ಯಲಹಂಕ ವಿಧಾನಸಭಾ ಕ್ಷೇತ್ರ ದಾಸನಪುರ ಹೋಬಳಿಯ ಮಾಕ್ಲಿ ಮೈದಾನದಲ್ಲಿ ಬೆಳಗ್ಗೆ 11 ಗಂಟೆಗೆ ಬೃಹತ್ತಾದಂಥ ಮೆರವಣಿಗೆಯ ಮುಖಾಂತರ ಪ್ರಾರಂಭವನ್ನು ಮಾಡಿ ವೇದಿಕೆ ಮೇಲೆ ನಮ್ಮ ಹಿರಿಯ ಮುಖಂಡರುಗಳಾದಂಥ ಮಾಜಿ ಕೇಂದ್ರ ಸಚಿವರಾದಂಥ ನಾರಾಯಣ ಸ್ವಾಮಿ ಅವರು ಮತ್ತು ನಮ್ಮ ರಾಜ್ಯ ಸಚಿವರು ವಿಧಾನ ಪರಿಷತ್ ಸದಸ್ಯರಾದಂಥ CT ರವಿ ಅವರು ಮತ್ತು ನಮ್ಮ SC ಮೋರ್ಚಾ ಅಧ್ಯಕ್ಷ ಆದಂಥ ಶ್ರೀನಿವಾಸ್ ಅವರು ಮತ್ತು ನಾವೆಲ್ಲ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ, ಬಾಬು ಜಗಜೀವನ್ ರಾಮ್ ಅವರ ಸಾಧನೆಗಳ ಬಗ್ಗೆ ಮತ್ತು ನಮ್ಮ ಕ್ಷೇತ್ರದ ಅನೇಕ ವಿಚಾರಗಳ ಬಗ್ಗೆ ಕೂಡ ನಾವು ಮಾತಾಡಿದ್ದೀವಿ. ಇವತ್ತು ನಮ್ಮ ಕ್ಷೇತ್ರದಲ್ಲಿ SC ಮತ್ತು ST ಮೋರ್ಚಾ ಭಾಳ ಪ್ರಬಲವಾಗಿ ಇವತ್ತು ಬೆಳೆದು ನಿಂತಿದೆ ಮತ್ತು ಸಂಘಟನೆಯನ್ನು ಭಾಳ ಅದ್ಭುತವಾಗಿ ಮಾಡಿದ್ದಾರೆ. ನಾನು ಕೂಡ ಶಾಸಕನಾದ ಮೇಲೆ ಪ್ರತಿ ನಮ್ಮ ಕಾರ್ಯಕರ್ತರು ಮುಖಂಡರುಗಳು ಏನು ಹೇಳ್ತಾರೋ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಕೂಡ ಆ ಬಡಾವಣೆಗಳಲ್ಲಿ, ಮೊಹಲ್ಲಾಗಳಲ್ಲಿ ಮತ್ತು ಹರಿಜನ ಕೇರಿಗಳಲ್ಲಿ ಕೂಡ ನಾನು ಮಾಡಿದ್ದೀನಿ. ಮತ್ತು ನಮಗೆ ಯಾವತ್ತೂ ಕೂಡ ನಾವು ಬಾಲ್ಯದಿಂದಲೂ ಕೂಡ ನನಗೆ ಜಾತಿ ಅಂತಕ್ಕಂಥದ್ದು ಇಲ್ಲೇ ಇಲ್ಲ. ನಾವು ಆವತ್ತಿಂದ ಕೂಡ ಎಲ್ಲರನ್ನ ಒಡನಾಟಿಗಳಾಗಿ ಬೆಳೆಸ್ಕೊಂಡು ಹೋಗ್ತಾ ಇದ್ದೀವಿ. ನಮಗೆ ಭಾರತೀಯ ಜನತಾ ಪಾರ್ಟಿ ಹೇಳಿರ್ತಕ್ಕಂಥದ್ದು ಯಾವುದೇ ಜಾತಿಯ ಆಧಾರದ ಮೇಲೆ ರಾಜಕೀಯ ಮಾಡುವಂಥದ್ದಲ್ಲ, ರಾಷ್ಟ್ರೀಯತೆ ಮೇಲೆ ಮಾಡಬೇಕು ಮತ್ತು ನಾವು ಹಿಂದೂಗಳೆಲ್ಲ ಒಂದಾಗಿರಬೇಕು ಅಂತಕ್ಕಂಥದ್ದು ನಮ್ಗೆ ಹೇಳಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಕೂಡ ನಾವು ಇವತ್ತು ನಮ್ಮ ಕ್ಷೇತ್ರದಲ್ಲಿ ಎಲ್ಲ ಜಾತಿಯ ಜನಾಂಗದವರು ಕೂಡ ಒಂದು ತಾಯಿಯ ಮಕ್ಕಳ ರೀತಿಯಲ್ಲಿ ಕೆಲಸವನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಮತ್ತು ಭಾರತೀಯ ಜನತಾ ಪಾರ್ಟಿ ಯಲಹಂಕ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಜನಾಂಗ ಭಾಳ ದೊಡ್ಡ ಸಂಖ್ಯೆಯಲ್ಲಿದೆ. ಅವರನ್ನೆಲ್ಲ ಕೂಡ ಒಗ್ಗೂಡಿಸ್ತಕ್ಕಂಥ ಮತ್ತು ಸರ್ಕಾರದಿಂದ ಸಿಗ್ತಕ್ಕಂಥ ಸೌಲಭ್ಯಗಳು ಏನು ಸಿಗಬೇಕು ನಮ್ಮ ಮುಖಂಡರ ಕಡೆಯಿಂದ ಅದು ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ವಿ. ಬಟ್ ನನ್ನ ನಿರೀಕ್ಷೆಗೂ ಮೀರಿ ಇವತ್ತು ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಯಾಕಂದರೆ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಬರ್ತಾರೋ ಇಲ್ಲೋ ಅಂದ್ಕೊಂಡಿದ್ವಿ ನಾವು. ಸಾವಿರಾರು ಸಂಖ್ಯೆಯಲ್ಲಿ ಬಂದು ಸ್ವಯಂ ಪ್ರೇರಿತವಾಗಿ ಬಂದಿರತಕ್ಕಂಥದ್ದು. ಆಗಲೇ ನಾನು ಹೇಳಿದ್ದೀನಿ, ಎಲ್ಲ ಅವರೇ ಸ್ವಂತ ವೆಹಿಕಲ್ಗಳನ್ನು ಮಾಡಿಕೊಂಡು ಬಂದಿರತಕ್ಕಂಥವ್ರು. ನನಗೆ ನಿಜಕ್ಕೂ ಕೂಡ ಈ ಒಂದು ನಮ್ಮ SC ಮೋರ್ಚಾ ಏನು ಸಂಘಟನೆ ಮಾಡಿದರು ಎಲ್ಲ ಅಧ್ಯಕ್ಷರು ಪದಾಧಿಕಾರಿಗಳಿಗೆ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಸರ್, ಇವತ್ತು ರಾಜ್ಯದಲ್ಲಿ ಗ್ಯಾಸ್ ಬೆಲೆ ಏರಿಕೆ ಆಗ್ತಾ ಇದೆ, ಸಾಕಷ್ಟು ರೀತಿಯಲ್ಲಿ ಜನಸಾಮಾನ್ಯರ ಆಕ್ರೋಶ ಪರಿಸ್ಥಿತಿ ತಾವು ಅರ್ಥ ಮಾಡ್ಕೊಬೇಕು. ಇವತ್ತು ಇಡೀ ದೇಶದಲ್ಲ ಪ್ರಪಂಚದಲ್ಲೇ ಗ್ಯಾಸು, ಪೆಟ್ರೋಲ್, ಡೀಸೆಲ್ಗಳು ಕೂಡ ಕೊರತೆಯಾಗಿ, ಯಾಕೆಂದರೆ ನಮ್ಮ ದೇಶಕ್ಕೆ ಬರಬೇಕಾಗಿರ್ತಕ್ಕಂಥ ಅನೇಕ ಅಡುಗೆಗಳು ಬರ್ತಾಯಿಲ್ಲ. ಆದರೂ ಕೂಡ ನಮ್ಮ ದೇಶದ ಮೇಲೆ ಗೌರವವನ್ನಿಟ್ಟು ಮತ್ತು ನಮ್ಮ ರಾಷ್ಟ್ರೀಯ ರಾಜಕೀಯ ನೀತಿ ಏನಿದೆ ಮತ್ತು ನಮ್ಮ ಪ್ರಧಾನಿಗಳ ರಾಜತಂತ್ರದ ಮುಖಾಂತರ ಇವತ್ತು ಅನೇಕ ಅಡುಗೆಗಳು ಕೂಡ ಬರ್ತಾಯಿದೆ. ಅದರ ಮಧ್ಯದಲ್ಲಿ ಗ್ಯಾಸಲ್ಲಿ ಸ್ವಲ್ಪ ರೇಟ್ 60 ರೂಪಾಯಿ ಮಾಡಿರ್ತಕ್ಕಂಥದ್ದು. ಕಾಂಗ್ರೆಸ್ ಪ್ರತಿನಿತ್ಯ ರೇಟ್ ಜಾಸ್ತಿ ಮಾಡ್ತಾಯಿದ್ರು, ಅದ್ರ ಬಗ್ಗೆ ಯಾರೂ ಕೇಳ್ತಾ ಇಲ್ಲ. ಮೊನ್ನೆ ಕೂಡ ಯೂನಿಟ್ಗೆ 55 ಪೈಸಾ ಕರೆಂಟ್ ಜಾಸ್ತಿ ಮಾಡಿದ್ರು. ಡ್ರಿಂಕ್ಸು 20 ರೂಪಾಯಿ ಡ್ರಿಂಕ್ಸ್ ಮೇಲೆ ಮಾಡಿದ್ರು. ಇದು 4ನೇ ಸಾರಿ ಮಾಡ್ತಾ ಇರೋದು. ಹಾಲ್ ಮೇಲೆ ಮಾಡವ್ರೆ, ನೀರಿನ ಬೆಲೆ, ಟ್ಯಾಕ್ಸು, ಸ್ಟಾಂಪ್ ಡ್ಯೂಟಿ ಎಲ್ಲವನ್ನೂ ಜಾಸ್ತಿ ಮಾಡ್ತಾಯಿದ್ದಾರೆ. ಆದರೆ ಇವತ್ತು ಇದು ರಾಷ್ಟ್ರೀಯ ವಿಪತ್ತು ರೀತಿಯಲ್ಲಿ ಆಗಿರ್ತಕ್ಕಂಥದ್ದು. ಇವತ್ತು ನಮಗೆ ಸಪ್ಲೈ ಆದರೆ ನಮಗೇನು ತೊಂದರೆ ಏನಿಲ್ಲ. ನಿಮ್ಗೆ ಗೊತ್ತಿರಲಿ, ಇಡೀ ಪ್ರಪಂಚದಲ್ಲಿ ಅಮೇರಿಕಾ ಸೇರಿ ಕೂಡ ರೇಟನ್ನು ಜಾಸ್ತಿ ಮಾಡವ್ರೆ. ಬಹುಶಃ ಮುಂದಿನ ದಿನಗಳಲ್ಲಿ ಪೆಟ್ರೋಲು, ಡೀಸೆಲ್ ಇದೇ ಥರ ಆದರೆ ರೇಟ್ ಜಾಸ್ತಿ ಆಗ್ತದೆ. ಅದಕ್ಕೆ ನಾವು ಸಿದ್ಧವಾಗಿರಬೇಕಾಗ್ತದೆ. ಯಾಕಂದರೆ ಇದು ಪರಿಸ್ಥಿತಿ ನಮ್ಮ ಕೈಲಿಲ್ಲ, ವಿದೇಶಿ ಕೈಯಲ್ಲಿರೋದ್ರಿಂದ, ವಿದೇಶಿ ರಾಷ್ಟ್ರಗಳಿಂದ ನಮಗೆ ಗ್ಯಾಸು ಮತ್ತು ಡೀಸೆಲ್, ಪೆಟ್ರೋಲ್ ಸಪ್ಲೈ ಆಗ್ತಾ ಇರೋದ್ರಿಂದ ಇದನ್ನು ನಾವು ಎದುರಿಸಬೇಕಾಗ್ತದೆ. ಜನ ಕೂಡ ಇದಕ್ಕೆ ಸಹಕಾರ ಕೊಡಬೇಕಾಗ್ತದೆ. ಯಾಕಂದರೆ ಹಿಂದೆ ಒಂದು ಸರಿ ಯುದ್ಧ ನಡೆದಾಗ ನಮಗೆ ಸಕ್ಕರೆ ಕೊರತೆ ಆಗಿತ್ತು. ಆಗ ಲಾಲ್ ಬಹದ್ದೂರ್ ಶಾಸ್ತ್ರಿ ಒಂದು ಹೇಳಿಕೆಯನ್ನು ಕೊಡ್ತಾರೆ, ಸಕ್ಕರೆಯನ್ನು ತಾವೆಲ್ಲ ತ್ಯಜಿಸಬೇಕು ಅಂತೇಳಿ. ಜನ ಅದಕ್ಕೆ ಸ್ಪಂದಿಸ್ತಾರೆ. ಕೋವಿಡ್ ಟೈಮಲ್ಲಿ ಕೂಡ ಜನ ಸ್ಪಂದಿಸಿಲ್ವೇ? ಇವತ್ತು ಈ ಥರ ರಾಷ್ಟ್ರೀಯ ಸಮಸ್ಯೆ ಆಗಿರೋದ್ರಿಂದ ನಾವು ಇದರ ಬಗ್ಗೆ ಭಾಳ ಚರ್ಚೆಯನ್ನು ಮಾಡೋದು ಬೇಡ. ಮತ್ತು ನರೇಂದ್ರ ಮೋದಿಯವರಿಗೆ ಬೆಲೆ ಏರಿಕೆ ಮಾಡಬೇಕು ಅಂತಕ್ಕಂಥ ಏನಿಲ್ಲ. ನೀವು ಗೊತ್ತಿರ್ಬೋದು, GSTಯಲ್ಲಿ ಎಷ್ಟು ಪರ್ಸೆಂಟೇಜು 24% ಇದನ್ನು 5% ತೊಗೊಂಬಂದರು, 0 ತೊಗೊಂಬಂದರು. ಅದನ್ನೆಲ್ಲ ನಾವು ಮರಿಬಾರ್ದು ಅಂತಕ್ಕಂಥ ಮಾತನ್ನು ಜನಗಳಲ್ಲಿ ಮತ್ತು ಯಾರೇ ವಿರೋಧ ಪಕ್ಷದವರು ಈ ಬೆಲೆ ಏರಿಕೆ ಮಾಡಿದಾಗ ಹೋರಾಟ ಇವೆಲ್ಲ ಮಾಡ್ತಾರೆ. ದಯವಿಟ್ಟು ಅದಕ್ಕೆ ಯಾರು ಕೂಡ ಆಸ್ಪದವನ್ನು ಕೊಡಬಾರ್ದು. ಇದು ತಾತ್ಕಾಲಿಕವಾದಂಥ ವ್ಯವಸ್ಥೆ.